ಜೀ ಕನ್ನಡದ ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಬದುಕು ಜಟಕಾ ಬಂಡಿಯಲ್ಲಿ ಪ್ರತಿ ಸಂಚಿಕೆಯಲ್ಲೂ ನಾವು ಬೇರೆ ಬೇರೆ ವ್ಯಕ್ತಿಗಳ ಕಥೆಗಳನ್ನ ನಿಮ್ಮ ಮುಂದೆ ಬಿತ್ತರಿಸ್ತೀವಿ. ಅವರ ಸಮಸ್ಯೆಯು ಪ್ರತ್ಯೇಕವಾಗಿಯೇ ಇರುತ್ತೆ. ಆದರೆ ವ್ಯಕ್ತಿ ಮತ್ತು ಸಮಸ್ಯೆ ಪ್ರತ್ಯೇಕವಾಗಿ ಕಂಡರೂ ಈ ಸಮಸ್ಯೆಗಳು ನಮ್ಮ ಸಮಾಜದ ಅಥವಾ ಸಾಮಾಜಿಕ ವ್ಯವಸ್ಥೆಯ ಒಂದು ಪ್ರತಿಬಿಂಬವಾಗಿರುತ್ತೆ ಅಥವಾ ಪರಿಣಾಮವಾಗಿರುತ್ತೆ. ಹಾಗಾಗಿ ಆ ವ್ಯಕ್ತಿಗಿಂತ ಹಿರಿದಾದ ಸಾಮಾಜಿಕ ಸಮಸ್ಯೆಯು ಆ ವ್ಯಕ್ತಿಯ ಹಿಂದೆ ಹೊಂದಿರುತ್ತೆ. ಅಂತಹ ಒಂದು ಸಾಮಾಜಿಕ ಸಮಸ್ಯೆಗೆ ಸಿಲುಕಿರುವಂತಹ ಒಬ್ಬ ಮಹಿಳೆಯ ಕಥೆಯನ್ನ ಇವತ್ತು ನಾವು ಬದುಕು ಜಟಕಾ ಬಂಡಿಯಲ್ಲಿ ನೋಡಲಿದ್ದೀವಿ. ಸಾಮಾಜಿಕ ಸಮಸ್ಯೆ ಏನು ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾನು ವಿವರಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ, ಕಳೆದ ಕೆಲವು ವರ್ಷಗಳಲ್ಲಿ ಮಲೆನಾಡಿರಬಹುದು ಅಥವಾ ಕರಾವಳಿ ಪ್ರದೇಶ ಇರಬಹುದು, ಉತ್ತರ ಕನ್ನಡ ಇರಬಹುದು, ಇಂತಹ ಪ್ರದೇಶಗಳ ಹೆಣ್ಮಕ್ಳು, ಉತ್ತಮ ಜಾತಿಯ ಹೆಣ್ಮಕ್ಳು ತಮಗಿಂತ ಉತ್ತಮವಾದ ಆರ್ಥಿಕ ಸ್ಥಿತಿಯಲ್ಲಿರುವಂತಹ ಪುರುಷರನ್ನ ಮದುವೆ ಆಗ್ಬೇಕು ಅಂತ ಬಯಸ್ತಾರೆ. ಅವರ ಬಯಕೆಯಲ್ಲಿ ತಪ್ಪೇನೂ ಇಲ್ಲ. ಆದರೆ ಅಂತಹ ಆರ್ಥಿಕ ಮಟ್ಟದಲ್ಲಿ ಇಲ್ಲದೆ ಇರುವಂತಹ, ಅಲ್ಲಿಯೇ ಉಳಿದಿರುವಂತಹ ಹುಡುಗರ ಗತಿ ಏನು? ಮಧ್ಯಮ ವರ್ಗದ ಹುಡುಗರ ಗತಿ ಏನು? ಹೆಣ್ಣು ಸಿಗೋದಿಲ್ಲ. ಹಾಗಾದಾಗ ಅವರ ಜಾತಿಯವರಲ್ಲದ ಹೆಣ್ಣು ಮಕ್ಕಳನ್ನ ಅವರಿಗೆ ತಂದು ಕಟ್ಟಿಬಿಡುವಂತಹ ಕೆಲವು ಕಿಡಿಗೇಡಿಗಳು ಹುಟ್ಟುಕೊಂಡಿದ್ದಾರೆ. ತಮಗೊಂದು ಆರ್ಥಿಕ ಲಾಭ ಇರುತ್ತೆ ಅದರಲ್ಲಿ ಅಂತ ಆ ಕ್ಷಣಕ್ಕೆ ಆ ಮದುವೆ ಮಾಡಿಸ್ಬಿಟ್ರೆ ಏನೋ ಒಂದು ಲಾಭ ಇರುತ್ತೆ. ಅದಾದ್ಮೇಲೆ ಆ ಹೆಣ್ಣು ಮಕ್ಕಳ ಗತಿ ಏನಾಗುತ್ತೆ ಅಥವಾ ಆ ಹುಡುಗನ ಗತಿ ಏನಾಗುತ್ತೆ ಯೋಚನೆ ಮಾಡೋದಿಲ್ಲ. ಈ ಸಮಸ್ಯೆಯನ್ನ ಇವತ್ತು ನಾವು ನಿಮ್ಮ ಮುಂದೆ ಒಂದು ಹೆಣ್ಣು ಮಗಳ ಕಥೆಯ ಮೂಲಕ ಬಿತ್ತರಿಸಲಿದ್ದೀವಿ. ಆ ಹೆಣ್ಣು ಮಗಳು ಯಾರು, ಅವಳಿಗೆ ನಡೆದದ್ದೇನು, ಬನ್ನಿ ಅವಳ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ ನಮ್ಮ ಇವತ್ತಿನ ಬದುಕು ಜಟಕಾ ಬಂಡಿ. ಸಮಸ್ಯೆಗೆ ಸಿಲುಕಿರುವಂತಹ ಹೆಣ್ಣು ಮಗಳ ಹೆಸರು ನಾಗವೇಣಿ. ನಾಗವೇಣಿ ಮೋಸಕ್ಕೂ ಒಳಗಾಗಿದ್ದಾರೆ. ಅವ್ರಿಗೆ ಮೋಸ ಮಾಡಿದವರು ಯಾರು, ಅವರು ಹೇಗೆ ಸಮಸ್ಯೆಗೆ ಸಿಕ್ಕಾಕೊಂಡ್ರು, ಅವರ ಕಥೆ ಏನು, ಇಲ್ಲಿಗೆ ಯಾತಕ್ಕಾಗಿ ಬಂದಿದ್ದಾರೆ, ಯಾವ ರೀತಿಯ ನ್ಯಾಯವನ್ನ ಬಯಸ್ತಾರೆ, ಅವರಿಂದಾನೇ ಕೇಳಿ ತಿಳ್ಕೊಳ್ಳೋಣ. ನಾಗವೇಣಿಗೆ ಬದುಕು ಜಟಕಾ ಬಂಡಿಗೆ ಪ್ರೀತಿಯ ಸ್ವಾಗತ. ನಾಗವೇಣಿ ನಮಸ್ಕಾರ. ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ಯಾವ ಊರಿನವ್ರು ನೀವು? ಜೋರಾಗಿ ಮಾತಾಡ್ತೀರಾ? ಹೆದರಿಕೆನಾ? ನಾನು ಪಕ್ಕದಲ್ಲಿ ಬಂದು ಕೂತ್ಕೊಳ್ಳ? ನಾಗವೇಣಿ, ನಿಮ್ ಕೈ ಕೊಡಿ. ಸೀರೆ ಬಿಟ್ಟುಬಿಡಿ, ಕೊಡಿ ಇಲ್ಲಿ ಕೈ. ಏನಿಷ್ಟು ತಣ್ಣಗಿದೆ? ಭಯನಾ? ಉಜ್ಜಲ ಸ್ವಲ್ಪ ಹೋಗುತ್ತೆ ಭಯ. ಏನಿಷ್ಟು ತಣ್ಣಗಾಗ್ಬಿಟ್ಟಿದೆ ಕೈ ಕಾಲು? ಏನ್ ನಾಚಿಕೆನಾ, ಭಯನಾ, ಏನು ಬೇಜಾರಾ, ದುಃಖ ಹೇಳ್ಕೊಳಕ್ ಬಂದಿದ್ದೀರಿ ಅಲ್ವಾ? ಮಾತಾಡ್ಬೇಕು. ನನ್ನ ತಾಯಿ ಮನೆ ಕಡ್ಲೆ, ನನ್ನ ಗಂಡನ ಮನೆ ಕುಂದಾಪುರ ಆಗಿತ್ತು. ತಂದೆ ತಾಯಿ ಯಾರು ಇಲ್ಲ. ನೀವು ಯಾರು ನಿಮ್ಮನ್ನ ಬೆಳೆಸಿದ್ದಿಲ್ಲ? ಫಸ್ಟ್ ನನ್ನ ತಂದೆ ತಾಯಿನೇ ಆಗಿತ್ತು. ಅವ್ರಂದ್ರೆ ಸತ್ತೋದ್ರು. ಕಡೆ ನನ್ನ ಅಣ್ಣ ಒಬ್ಬಿದ್ದ, ಕುಡುಕಾಗಿತ್ತು. ನಮ್ಮ ಮನೆ ಗುಡದ ಮನೆ ಕೊಡುವಲ್ಲಿ ಆಗಿತ್ತು. ಅವ್ರು ಯಾರು ಬರುವುದಿಲ್ಲ, ನಾವು ಅಲ್ಲಿ ಹೋಗುದಿಲ್ಲ ಆಗಿತ್ತು. ಸಣ್ಣ ನಾವು ಕಡ್ಡಲಿದ್ದೇ ಆಗಿತ್ತು. ಕಡೆಗೆ ನಾನೊಂದು ಹಂಚಿನ ಪಟ್ಟಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಆ ತಿಂಗಳ 3,000 ರೂಪಾಯಿ ಕೊಡ್ತಾ ಇದ್ರು. ಈಗ ಧೈರ್ಯ ಹೊಂದಿದಲ್ವಾ, ಅಲ್ಲಿ ಹೋಗ್ಲಾ ನಾನು? ನಿಮ್ಮ ಅಣ್ಣ ಕುಡುಕ. ಸೊ ಅಣ್ಣನಿಂದ ಏನು ಸಹಾಯ ಇಲ್ಲ. ಅತ್ತಿಗೆ ಇದ್ರ? ಅತ್ತಿಗೆ ಅದೇ ಮದುವೆ ಆಗದೆ. ಅದು ನಂಗೆ ಏಕ ಬಂದು ಹಾಕಿದ್ರಷ್ಟೇ ನಂಗೆ ಚೊಲೋ ಮಾಡ್ತಾ ಇತ್ತು. ನಾನು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿದ್ದೆ. ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ? ತಿಂಗಳ ನಂಗೆ 3,000 ರೂಪಾಯಿ ಕೊಡ್ತಾ ಇದ್ರು. ಕಡೆ ಕೆಲಸ ಮಾಡಿ ಮಾಡಿ ಅಣ್ಣ ಮನೆಗೆ ಬಂದು ಊಟ ತಗೊಂಡು ಹೋಗಿ ಅಣ್ಣನ್ ಕೊಡೋದು 3,000 ರೂಪಾಯಿ. ಜಗಳ ಮಾಡ್ತಿದ್ದೆ, ಕೊಡದೆ ಕುಡಿಯುತ್ತಿದ್ದೆ, ಜಗಳ ಮಾಡ್ತಿದ್ದೆ. ಜಗಳ ಮಾಡ್ತಿದ್ದ? ಊಟ ಹಾಕ್ತಾ ಇದ್ರ? ಊಟ ಹಾಕೋದಿಲ್ಲ, ನಾನ್ ದುಡ್ಡು ಕೊಟ್ರು ಮತ್ತೆ ಜಗಳ ಮಾಡ್ತಿದ್ದ. ಅನ್ನ ಇದ್ರೆ ಚೆಲ್ಲ ಹಾಕೋದು, ಸಾರು ಚೆಲ್ಲ ಹಾಕೋದು, ಅಷ್ಟೇ ಕಷ್ಟ ಕೊಡ್ತಿದ್ದ. ಕಡೆ ಅದನ್ನ ಕೆಲಸ ಮಾಡ್ತಾನೆ ಇದ್ದೆ. ಮನೆಗೆ ಬಂದು ಮರಿದಿ ಮುದೊಡ್ದಕ್ಕೆ ಮನೆಗೆ ಬಂದು ಹೋಗಿ ಮಾಡ್ತಾನೆ ಇದ್ದೆ. 4-5 ವರ್ಷ ಕೆಲಸ ಮಾಡಿದ್ದೆ. ಕಡೆ ಹಿಂಗೆ ಅಲ್ಲೊಂದು ಮನೆಗೆ ಬೀಗ ಹಾಕಿಟ್ಟೆ ಅಣ್ಣ ಹೋಗ್ತಿದ್ದ. ಮನೆಗೆ ಹೋಗುವ ಅಲ್ಲವ. ಹಿಂಗೆ ಕಡೆಯಲ್ಲಿ ಒಂದು ಚೋಟ್ ಭಟ್ರು ಅವ್ರ ಹೆಸರು ನಾರಾಯಣ ಭಟ್ರು ಅವ್ರು ಸಿಕ್ಕಿದ್ರು. ಒಂದು ಯಾರು ಸಿಕ್ಕಿದ್ರಮ್ಮ? ನಾರಾಯಣ ಭಟ್ರು. ನಾರಾಯಣ ಭಟ್ರು ಯಾರವರು? ಅವ್ರು ನನ್ನ ಮದುವೆ ಮಾಡಿದಾರೆ. ಈಗ ಮೊದ್ಲೆಲ್ಲ ನಮ್ಮ ಜಾತಿಲಿ ಬ್ರಾಹ್ಮಣರ ಜಾತಿಲೆಲ್ಲ ವರದಕ್ಷಿಣೆ ಬಂಗಾರ ಎಲ್ಲ ಇದ್ದಿತ್ತು. ಈಗ ನಮ್ಮ ಜಾತಿಲಿ ಹೆಣ್ಣು ಕಡಿಮೆ ಇತ್ತಲ್ಲ, ಅವರೇ ಖರ್ಚಿಗಿರ್ತಿಲ್ಲ. ರಾಶಿ ಕಡಿಮೆ ನಮ್ಮ ಜಾತಿಲಿ ಹೆಣ್ಣು ಹೇಳಿ. ಸರಿ, ಇವ್ರು ಸಿಕ್ಕಿದ್ರು. ನಾನು ಹಿಂಗೆ ಬ್ಯಾಟ್ರಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವ್ರು ಕರೆದ್ರು ಬಾಬಾ ಅಂತ. ನಾವು ಹೋಗ್ಲಿಲ್ಲ ಆಗಿತ್ತು. ಮತ್ತೆ ಏನ್ ಮಾಡಿದ್ರು, ಹಂಗೆ ಒಂದಿವ್ಸ ಹೋದೆ ಅವ್ರ ಮನೆಗೆ. ಅವ್ರನ್ನ ಮಾತಾಡ್ಸಕ್ ಶುರು ಮಾಡಿದ್ರ ನಿಮ್ಮನ್ ಬಂದು?
ಇಲ್ಲ ನಾನು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಕರೆದಿ ಮಾತಾಡ್ಸೋದು. ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದಾಗ ಕರೆದು ಮಾತಾಡ್ಸೋದು. ಏನಂತಮ್ಮ? ಅಂದ್ರೆ ನನ್ನ ತಮ್ಮನಿಗೆ ಬಾ, ತಮ್ಮಲ್ಲಿ ಉಳ್ಕೊಂಡು ಬೀಗ ಹಾಕೊಂಡು ಹೇಳ್ಕೊಂಡೆಲ್ಲ ಮಾಡಿದ್ರು. ಅಂದ್ರೆ ಪ್ರೀತಿಯಿಂದ ಮಾತಾಡ್ಸೋರಾ? ಪ್ರೀತಿಯಿಂದ ಮಾತಾಡ್ಸೋದು. ಹಾಗೆ ಮಾಡ್ತೆ ಹಿಂಗ್ ಮಾಡ್ತೆ ಹೇಳ್ಕೊಂಡೆ. ಹಾಗೆ ಅವ್ರ ಮನೆಗೆ ಉಳಿದು ಒಂದೇ ತಿಂಗಳು ನಾನು ಅವ್ರ ಮನೆ ಇದ್ದೆ. ಅಲ್ಲಲ್ಲ, ನೀವು 1 ತಿಂಗಳು ಅವ್ರ ಮನೇಲಿ ಇದ್ರಿ ಸರಿ. ಅವ್ರು ಏನಂತ ಹೇಳಿ ಕರ್ಕೊಂಡು ಹೋದ್ರು? ನಮ್ಮ ಮನೆಗ್ ಬಂದಿರು, ನಾನ್ ನಿನ್ ನೋಡ್ಕೋತೀನಿ, ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರು. ನಾ ಯಾರು ಇಲ್ಲ ನಿಂಗೆ ತಾ ನೋಡ್ಕಂತ ಚಲೋ ಪ್ರೀತಿಯಿಂದ ಸಾಕಂತ ಕರ್ಕೊಂಡು ಹೋಗಿ ಇಟ್ಕೊಂಡ್ರು. ಅವ್ರ ಮನೇಲಿ ಯಾರ್ಯಾರಿದ್ರಮ್ಮ? ನಾರಾಯಣ್ ಭಟ್ರ ಮನೇಲಿ ಅವ್ರ ಗಂಡ ಹೆಂಡತಿ ಒಂದ್ ಮಗ. ಮಗಳು ಮದ್ವೆ ಆಗೋದು, 2 ಜನ ಮಕ್ಕಳು. ಸರಿ ಸರಿ. ಮಗ ಏನ್ ಮಾಡ್ತಾರೆ? ಅವೇ ಭಟ್ರು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಭಟ್ರು ಕೆಲಸ ಮಾಡ್ತಾರೆ. ನಾರಾಯಣ್ ಭಟ್ರ ಹೆಂಡತಿ ಮನೇಲಿ ಇರ್ತಾರ? ಆಕೆ ಒಪ್ಕೊಂಡ್ರ ನಿಮ್ಮನ್ನ ಅವ್ರ ಮನೇಲಿ ಇಟ್ಕೊಳಕ್ಕೆ? 1 ತಿಂಗಳು ಇಟ್ಕೊಂಡ್ರು. ಕಣ್ಣ ಫ್ಯಾಕ್ಟ್ರಿ ಮಾಡಿ ಕೆಲಸ ಮಾಡೋದು ದುಡ್ಡೆಲ್ಲ ಕೊಡ್ತಿದ್ದೆ ಅವ್ರಿಗೆ. ನೀವು ದುಡ್ಡು ಕೊಡ್ತಾ ಇದ್ರಿಂದ ನಿಮ್ಗೆ ಊಟ ಹಾಕ್ತಾ ಇದ್ರು, ನಿಮ್ಗೆ ಆಶ್ರಯ ಕೊಟ್ಟಿದ್ರು. 11 ಭಟ್ರ ಜೊತೆ ಜಾಗಕ್ಕೆ ಕರ್ಕ ಬಂದ್ರು ಅವ್ರು. ನಿಮಗ್ ಮದುವೆ ಮಾಡ್ಸಕ್ ಹೊರಟ್ರ ಅವರು? ನಾನು ಆಗೋದೇ ಇಲ್ಲ ಅಂತ ಹೇಳಿದ್ರು. ನೀವ್ ಈ ತರದ್ ಮದ್ವೆ ಯಾರಿಗಾದ್ರು ಮಾಡಿಸಿದ್ದು ಉಂಟಾ? ಇಲ್ಲ, ನಾವ್ ಯಾರು ಮದುವೆ ಮಾಡ್ಲಿಲ್ಲ. ಸಹಾಯ ಮಾಡೋಣ ಅಂತ? ಇಲ್ಲ. ನೀವು ಅವ್ರ ಜಾತಿಯವರಲ್ಲ, ಭಟ್ರ ಜಾತಿಯವರಲ್ಲ. ಆಯ್ತು, ಭಟ್ರು ನಿಮಗ್ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರ? ಯಾರಿಗೆ? ಅವ್ರ ಜಾತಿಯವ್ರಿಗೆ. ಅವ್ರ ಜಾತಿ.